41 ದಿನಗಳಲ್ಲಿ ನಿನ್ ಕೂದಲು ಗಾಡಿ ತರ ಬರುತ್ತೆ. ನಿಮ್ ಮನೆಯೆಲ್ಲ ಗುಡ್ಸಿ ಒರೆಸ್ಬೋದು. ಮುಂದಿನ ತಿಂಗಳು ಬಂದು ನಿನ್ ಕೂದಲು ತೋರ್ಸೋ. ಹರಡೋ ಹರಡೋ. ಗುರುಗಳೇ, ನನಗೆ ಗಂಡ್ಮಗು ಆಗ್ತಾ ಇಲ್ಲ. ನಾನೀಗ 5 ಸಲ ಬಸ್ರಿ ಆಗಿದ್ದೀನಿ. ನನಗೆ ವೀರ ಧೀರ ಶೂರ ಗಂಡ್ಮಗು ಬೇಕು. ಏನಾದ್ರೂ ಪರಿಹಾರ ಮಾಡಿ. ಪರಿಹಾರ ಪರಿಹಾರ ಇದೆ, ಪರಿಹಾರ ಇದೆ. ಈ ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಮಾಡಿದ್ರೆ ನಿನಗೆ ಧೀರ ಧೀರ ಶೂರ ಗಂಡು ಮಗುನೇ ಹುಟ್ಟೋದು. ಈ ನಿನ್ನ ಹೊಟ್ಟೆಲಿ ಹೆಣ್ಣು ದವ ಇದೆ ಕಣೆ. ಅದಕ್ಕೆ ಕ್ಲೀನ್ ಅಂಡ್ ಕ್ಲಿಯರ್ ಬಾಹುಬಲಿ ಹೋಮ ಮಾಡಿಸು. ಅದರ ಬೂದಿನ 3 ಹೊತ್ತು 3 ದಿಕ್ಕಿಗೆ ಮುಖ ಮಾಡಿ ನೀರಲ್ಲಿ ಹಾಕಿ 41 ದಿನಗಳ ಕಾಲ ಗಟಗಟ ಅಂತ ಕುಡಿದು 4 ದಿಕ್ಕಲ್ಲಿ ಹೋಗಿ ಬಿದ್ಕೋ. ನಿನ್ ಗಂಡನಿಗೆ ಹಾವಿನ ಉತ್ತದ ಮಣ್ಣನ್ ತೆನ್ಸ. ಬಡಗಣ ತೆಂಕಣ ಕೊಂಕಣ ಸಂಕಣ ಪಡುವಣ ಮೂಡಣ ವೆಂಗಣ ಕೊಂಗಣ. ಇಲ್ಲಿ ವಾಸ್ತು ಸರಿ ಇಲ್ಲ. ಈ ಮನೇಲಿ ಲಕ್ಷ್ಮಿ ಇಲ್ಲ, ಬರೀ ದಾರಿದ್ರ್ಯ ಇದೆ. ಈ ದಾರಿದ್ರ್ಯ ಹೋಗ್ಬೇಕಂದ್ರೆ ನೀವು ವಾಸ್ತು ದೋಷ ಪೂಜೆ ಮಾಡಿಸಿ. ಆಗ ನೋಡಿ ಲಕ್ಷ್ಮಿ ಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ. ಗುರುಗಳೇ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾರಿಲ್ಲ. ಅವಳ ಕಾಲ್ ನಾವ್ಯಾಕೆ ಮುರಿಯೋಣ? ಗೂಬೆ 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 ಮುಂಡೆದೆ. ನಾನು ಹೇಳಿದ ಲಕ್ಷ್ಮಿ ಹಣ ಸಂಪತ್ತು. ಎಷ್ಟು ದುಡಿದ್ರು ನಿಮ್ ಕೈಯಲ್ಲಿ ದುಡ್ಡು ನಿಂತ್ಕೊಳೋದೇ ಇಲ್ಲ. ಒಂದು ಕೈಯಲ್ಲಿ ದುಡಿಯೋದು 10 ಕೈಯಲ್ಲಿ ಖರ್ಚಾಗ್ತಾ ಇರುತ್ತೆ. ಈ ಅಪರೂಪದ ವಾಸ್ತು ಕಮಲನ ನೀವು ದಿನ ನಿಮ್ಮ ಕುಬೇರ ಮೂಲೆಯಲ್ಲಿಟ್ಟು ಪೂಜೆ ಮಾಡಿ. ಆಗ ನೋಡಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಜೈ ವಾಸ್ತು. ಜೈ ವಾಸ್ತು. ಜೈ ವಾಸ್ತು. ಜೈ ವಾಸ್ತು. ಜೈ ವಾಸ್ತು. ಜೈ ವಾಸ್ತು.